ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ. ಬರ್ರಿ, ಇವತ್ತು ಅಗ್ದಿ ಈಜಿಯಾಗಿ ಮಾಡುವಂಥ 2 ರೆಸಿಪಿನ ಈ ವಿಡಿಯೋದಾಗ ತೋರಿಸ್ಲಿಕತ್ತೀನಿ. ಈಗ ನೋಡಿರಿ, ಬ್ಯಾಸಿಗೆ ಬರೋಕ್ಕಿಂತ ಮುಂಚೆ ನಾವೇನದ ಎಲ್ಲನೂ ಅಂದ್ರೆ ವರ್ಷಕ್ಕಾಗಷ್ಟು ಮಾಡಿಟ್ಕೋತೀವಿ. ಅಂದರೆ ಒಣ ಮೆಣ್ಸಿನ್ಕಾಯಿ ತಂದು ಅದ್ರ ಖಾರ ಪುಡಿ ಮಾಡಿಟ್ಕೋತೀವಿ, ಹುಣಸೆ ಹಣ್ಣು ತಂದು ಸ್ವಚ್ಛ ಮಾಡಿಟ್ಕೋತೀವಿ, ಗೋಧಿ ಜೋಳ ಎಲ್ಲ ಹೊಸಾದು ಬರ್ತದೆ. ಈಗ ಸಂಕ್ರಾಂತಿ ಆದಮೇಲೆ ಹಿಂಗೆ ಖಾರ ಪುಡಿ ಹುಣಸೆ ಹಣ್ಣು ತಂದಾಗ ಏನದ ಖಾರ ಪುಡಿ ಹೊಸಾದಿರ್ತದೆ, ಕಲರ್ ಇರ್ತದೆ, ಅಂದ್ರೆ ನೋಡ್ಲಿಕ್ಕೆ ಕೆಂಪು ಇರ್ತದೆ, ಬಾಯಾಗ ರುಚಿ ಇರ್ತದೆ. ಬರೀ ಈ ಖಾರ ಪುಡಿ ಏನದ ನಾವು ಬಿಸಿ ಭಕ್ರಿ ಮೇಲೆ ತವಿ ಹಾಕ್ಕೊಂಡು ಮತ್ತು ಅದಕ್ಕೇನದ ಖಾರ ಪುಡಿ ಮೇಲೆ ಒಂಚೂರು ಉಪ್ಪು ಒಗ್ಗರಣೆ ಹಾಕ್ಕೊಂಡು ತಿಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತದೆ ನೋಡಿರಿ. ಯಾವ್ದು ಪಲ್ಯ ಬೇಡ, ಚಟ್ನಿ ಬೇಡ, ಈ ಹೊಸ ಖಾರ ಪುಡಿ ಇರೋದ್ರಿಂದ ಬಾಯಾಗೂ ಅಷ್ಟು ರುಚಿ ಇರ್ತದೆ ಮತ್ತು ಕಲರ್ ಇರ್ತದೆ. ಮತ್ತು ಖಾರ ಪುಡಿ ಹಾಕ್ಕೊಂಡು ಮಂಡಕ್ಕಿ ಹಚ್ಕೋತೀವಿ. ಮತ್ತು ಇನ್ನು ಮಾವಿನಕಾಯಿ ಸೀಸನ್ ಚಲೋ ಆಗ್ತದೆ. ಮಾವಿನಕಾಯಿ ಚಟ್ನಿ, ಮಾವಿನಕಾಯಿ ಥರದ ಉಪ್ಪಿನಕಾಯಿ, ಕರಿಂಡಿ ಎಲ್ಲದಕ್ಕೂ ನಾವೇನದ ಈ ಹೊಸ ಖಾರ ಪುಡಿ ಹಾಕಿ ಮಾಡೋದ್ರಿಂದ ಎಲ್ಲ ಅಡುಗೆನೂ ಏನದ ಎಲ್ಲ ಸಾಮಾನು ಭಾಳ ರುಚಿ ಆಗ್ತಾವೆ ಮತ್ತು ಕಲರು ನೋಡ್ಲಿಕ್ಕೆ ಭಾಳ ಚಂದ ಇರ್ತದೆ. ಹಳಿದಾದಂಗಿಲ್ಲ ಅಂದ್ರೆ ವರ್ಷ ಆದಮೇಲೆ ಸ್ವಲ್ಪ ಏನದ ಮಖಾಳ ಆಗ್ತದೆ, ಟೇಸ್ಟ್ ಕಡಿಮೆ ಆಗ್ತದೆ. ಈ ಹೊಸದಿದ್ದಾಗ ಹಿಂಗೆಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ಭಾಳ ರುಚಿ ಆಗ್ತದೆ. ನೀವು ನೋಡಿರಿ, ಹಿಂಗೆ ತವಿಗೆ ಏನದ ಬರೀ ಒಗ್ಗರಣೆ ಒಂದು ಖಾರ ಪುಡಿ ಉಪ್ಪು ಹಾಕ್ಕೊಂಡು ತಿಂದರೆ ಭಾಳ ಅಂದ್ರೆ ಭಾಳ ರುಚಿ ಆಗ್ತದೆ. ಈ ಖಾರ ಪುಡಿ ಉಪಯೋಗಿಸ್ಕೊಂಡು ನಾನು ಇಲ್ಲೇನದ ನಿಮಗೆ ಖಾರ ಪುಡಿ ಮೆಂತೆ ಹಿಟ್ಟು ಹಾಕ್ಕೊಂಡು ಹಸಿ ಎಣ್ಣೆ ಹಾಕ್ಕೊಂಡು ಅನ್ನ ಹೆಂಗೆ ಕಲಿಸ್ಕೊಳ್ಳೋದು ಮತ್ತು ಹುಣಸೆ ಹಣ್ಣಿನ ಚಿಗಳಿ ಹೆಂಗೆ ಮಾಡ್ಕೊಳ್ಳೋದು ಎಂಬುದನ್ನು ಈ ವಿಡಿಯೋದೊಳಗೆ ಈಗ ತೋರಿಸ್ಲಿಕ್ಕತ್ತೀನಿ. ಅವೆರಡು ರೆಸಿಪಿನ ಹೆಂಗೆ ಮಾಡಿದೆ ಎಂಬುದನ್ನು ಈಗ ನೋಡ್ಕೊಂಬರೋಣ ಬರ್ರಿ. ಮೊದಲಿಗೆ ಏನದ ಇಲ್ಲ, ನಾನು ಒಂದು ಬುಟ್ಟಿ ತೊಗೊಂಡಿನಿ. ಇದು ನೋಡಿರಿ, ಒಂದು ಸೌಟ್ ನಾನಿಲ್ಲಿ ಶೇಂಗಾ ಎಣ್ಣೆ ತೊಗೊಂಡಿನಿ. ನಾವು ಮೊದಲಿಗೆಲ್ಲ ಏನದ ಶೇಂಗಾ ಎಣ್ಣೆ ಒಳಗೆ ಕಲಿಸಿದ್ವಿ. ಶೇಂಗಾ ಎಣ್ಣೆಯಲ್ಲಿ ಇಲ್ಲ ಅಂದ್ರೆ ನೀವು ನಾವೇನು ನಾರ್ಮಲ್ ಬಳಸ್ತೀವಲ್ಲ ರಿಫೈಂಡ್ ಆಯಿಲು, ಅದನ್ನ ಏನದ ಅಡಿಗೆ ಬಳಸೋದನ್ನ ಹಾಕೋಬೋದು. ಶೇಂಗಾ ಎಣ್ಣೆ ಹಾಕಿದ್ರೆ ಭಾಳ ಟೇಸ್ಟ್ ಆಗ್ತದೆ. ಇಲ್ಲ ಅಂದ್ರೆ ಕೊಬ್ಬರಿ ಎಣ್ಣೆ ಒಳಗೂ ಕಲಿಸ್ಕೋಬೋದು. ಇದು ಶೇಂಗಾ ಎಣ್ಣೆನ ಒಂದು ಸೌಟ್ನಷ್ಟು ಅಂದ್ರೆ ಹಾಕ್ಲಿಕ್ಕತ್ತೀನಿ. ನಾನು ಅನ್ನದ ಪ್ರಮಾಣ ನೋಡಿಕೊಂಡು ಹಾಕೋಬೇಕಾಗ್ತದೆ. ಇದಕ್ಕೆ ನಾನು ಒಂದು ಪೂರ್ಣ ಚಮಚದಷ್ಟು ಖಾರ ಪುಡಿ ಹಾಕೊಳ್ಕತ್ತೀನಿ. ಖಾರಕ್ಕೆ ತಕ್ಕಂಗೆ ಖಾರ ಪುಡಿ ಹಾಕ್ಕೊಳಿಕತ್ತೀನಿ. ಒಂದು ಚಮಚ ಏನಿದೆ ಮೆಂತೆ ಹಿಟ್ಟು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕತ್ತೀನಿ. ಇವನ್ನೆಲ್ಲ ಏನಿದೆ ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೊಂಡು ಮೊದಲು ನೋಡ್ರಿ, ಎಲ್ಲ ಏನಿದೆ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಇದಕ್ಕೆ ಅನ್ನ ಹಾಕೋಣ. ಇಲ್ಲಾನು ಅನ್ನ ಹಾಕೊಳಕತ್ತೀನಿ. ಏನಿದೆ ಮಿಕ್ಸ್ ಮಾಡ್ಕೊಂಡಿದ್ರ ಜೊತೆ ಮೆಂತೆ ಹಿಟ್ಟು, ಖಾರ ಪುಡಿ, ಉಪ್ಪು ಮತ್ತು ಹಸಿ ಎಣ್ಣೆ ಜೊತೆ ಏನದ ಅನ್ನನ ಮಿಕ್ಸ್ ಮಾಡ್ಕೋಣ. ನಿಮ್ಗೆ ಅನ್ನ ನೋಡ್ರಿ ಸ್ವಲ್ಪ ಉದುರಾಗಬೇಕು. ಮತ್ತು ಇನ್ನೊಂದು ಏನದ, ನಾವು ಮಾಡಿದ ದಿವಸ ಅಂದ್ರೆ ಇವತ್ತು ಮಾಡಿದ್ದ ಅನ್ನ ಮಾಡ್ಕೊಳ್ಳೋಕ್ಕಿಂತ ಹಿಂದಿನ ರಾತ್ರಿ ಉಳಿದಿರ್ತಲ್ಲ ಆ ಅನ್ನದಲ್ಲೇ ಮಾಡ್ಕೊಂಡ್ರಂತೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಮೊದಲೆಲ್ಲ ಇವು ತಿನಿಸಿನೂ ಭಾಳ ಇರ್ತಿದ್ವಿ ನೋಡ್ರಿ, ಹೊರಗಿನ ತಿನಿಸಿನೂ. ಹೀಗಾಗಿ ಮನ್ಯಾಗ ಇಂಥವೆಲ್ಲ ಮಾಡಿಕೊಟ್ರೆ ಅಗದಿ ಪ್ರೀತಿಯಿಂದ ಊಟ ಮಾಡ್ತಿದ್ವಿ. ಮತ್ತು ಇದಕ್ಕೆ ಜಗಳಾಡ್ಕೋತ ಊಟ ಮಾಡ್ತಿದ್ವಿ, ನಮಗೆ ಬೇಕು ಅಂತ ಹೇಳಿ ಹಿಂಗೆ ಕಲಿಸ್ಕೊಡ್ತಿದ್ರು. ಭಾಳ ಅಂದ್ರೆ ಭಾಳ ರುಚಿ ಇರ್ತದೆ. ಇದು ಅಗದಿ ದಿಢೀರಾಗಿ ಮಾಡ್ಕೋಬೋದು ನಾವು. ಈಗ ರಾತ್ರಿ ಅನ್ನ ಉಳಿದ್ರಿಂದ ಅದಂತೂ ಭಾಳ ಟೇಸ್ಟ್ ಆಗ್ತದೆ. ಇಲ್ಲ ಅಂದ್ರೆ ನೀವು ಇವತ್ತು ಮಾಡಿದ್ದ ಅನ್ನನ ಹಿಂಗೆ ಉದುರುದ್ರಾಗಿ ಮಾಡಿಕೊಂಡು ಕಲಿಸ್ಕೊಂಡ್ರೆ ಭಾಳ ರುಚಿ ಆಗ್ತದೆ ಅಗ್ದಿ. ಇದನ್ನೇನದ ಈಗ ನಾನು ಕೈಲೇನೆ ಕಲಿಸ್ಕತ್ತೀನಿ. ಕೈಲೇ ಆದ್ರೆ ಸಮ ಆಗ್ತದೆ ನೋಡ್ರಿ, ಎಲ್ಲ ಕಡೆ ಹತ್ಕೋತದ. ಅಂದ್ರೆ ಅನ್ನಕ್ಕೆ ಉಪ್ಪು ಖಾರ ಎಲ್ಲ ಹತ್ಕೋತದ. ಸೌಟಿಲಿ ಯಾರೋ ಒಂದು ಕಡೆ ಕರಣಿ ಉಳಿತದೆ. ಹಿಂಗಾಗಿ ನಾನು ಚಲೋತ್ನಂಗೆ ಏನದ ಕೈಲೇನೆ ಕೈ ಆಡ್ಸ್ಕೊಳ್ಕತ್ತೀನಿ. ಇದನ್ನ ನೋಡ್ರಿ, ಹಸಿ ಎಣ್ಣೆ ಮೆಂತೆ ಹಿಟ್ಟಿನ ಅನ್ನ ರೆಡಿ ಆಯ್ತು. ಈಗ ಇದು ಇನ್ನೂ ರುಚಿ ಆಗ್ಬೇಕಂದ್ರೆ ಇದಕ್ಕೆ ಇನ್ನೊಂದು ಸಾಮಾನು ಹಾಕೋಣಂತ ಏನಂತ ನೋಡೋಣ ಈಗ ನೋಡ್ರಿ, ಇದಕ್ಕೆ ಇನ್ನೂ ರುಚಿ ಆಗ್ಬೇಕಂದ್ರೆ ನಾನು ಸಣ್ಣದಗ್ದಿ ಸಣ್ಣ ಉಳ್ಳಾಗಡ್ಡಿನ ಸಣ್ಣ ಹೆಚ್ಕೊಂಡಿನಿ. ಮತ್ತೊಂದು ಚೂರು ಕೊತ್ತಂಬರಿನ ಹಾಕೊಳಕತ್ತೀನಿ. ಭಾಳ ಉಳ್ಳಾಗಡ್ಡಿ ಆಗಬಾರ್ದಂದ್ರೆ ಬಾಯಿಗೆ ಬರೀ ಅದು ಸಿಗ್ತದೆ. ಅಲ್ಲಿಗೊಂದು ಇಲ್ಗೊಂದು ಸಿಕ್ಕರೆ ರುಚಿ ಆಗ್ತದೆ. ಈ ಸಣ್ಣ ಉಳ್ಳಾಗಡ್ಡಿನ ಹೆಚ್ಕೊಂಡಿನಿ. ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿಲ್ಲ ನಾನು. ಈಗೇನಾದ್ರು ಇದನ್ನ ಮಿಕ್ಸ್ ಮಾಡ್ಕೊಂಡು ಒಮ್ಮೆ ನೀವು ಮಾಡ್ಕೊಂಡು ನೋಡ್ರಿ. ಬರೀ ಅಂದರೆ ಅನ್ನ ಉಳಿಸ್ಕೊಂಡು ಹಿಂಗೆ ಕಲಿಸ್ಕೋತೀರಿ. ಅಷ್ಟಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಇದು ಮೆಂತೆ ಹಿಟ್ಟು, ಹಸಿ ಎಣ್ಣೆ, ಖಾರ ಪುಡಿ ಹಾಕಿದ್ದ ಅನ್ನ ಮತ್ತು ಅನ್ನ ಹಿಂಗೆ ಉದುರುದ್ರಾಗಿದ್ರೆ ಭಾಳ ರುಚಿ ಆಗ್ತದೆ. ಈಗ ಅನ್ನ ಉಳಿದಿರ್ತದೆ ಮತ್ತು ಅದಕ್ಕೆ ಸಾರು ಮಾಡ್ಕೋಬೇಕು, ಇಲ್ಲ ಪಲ್ಯ ಏನಾರು ಮಾಡ್ಕೋಬೇಕಂತ ಬೇಸರ ಬಂದಾಗ ಹಿಂಗೆ ದಿಢೀರ್ ಅಂತ ಹೇಳಿ ನಾವು ಮೆಂತೆ ಹಿಟ್ಟು, ಹಸಿ ಎಣ್ಣೆ ಹಾಕ್ಕೊಂಡು ಖಾರ ಪುಡಿ ಹಾಕ್ಕೊಂಡು ಹಿಂಗೆ ಕಲಿಸ್ಕೊಂಡ್ರೆ ಭಾಳ ಟೇಸ್ಟ್ ಆಗ್ತದೆ ನೋಡ್ರಿ. ಅನ್ನ ನೋಡ್ರಿ ರೆಡಿ ಆಯ್ತು. ಖಾರ ಪುಡಿ, ಮೆಂತೆ ಹಿಟ್ಟು, ಹಸಿ ಎಣ್ಣೆ ಅನ್ನ ಮತ್ತು ದಿಢೀರಂತ ಮಾಡ್ಕೋಬೋದು. ಇದನ್ನು ಬ್ಯಾಚುಲರ್ಸಿಗಂತೂ ಭಾಳ ಅಂದ್ರೆ ಭಾಳ ಚಲೋ ನೋಡ್ರಿ ಇದು. ಯಾಕಂದ್ರೆ ಅವ್ರು ಬರೀ ಒಂದು ಅನ್ನ ಮಾಡ್ಕೊಂಡು ಹಿಂಗೆ ಮಾಡಿ ಕಲಿಸ್ಕೊಂಡ್ರೆ ಭಾಳ ಟೇಸ್ಟೂ ಇರ್ತದೆ. ಮತ್ತು ಕಲರು ಹೆಂಗೆ ಬಂದ ನೋಡ್ರಿ, ಹೊಸ ಖಾರ ಪುಡಿ ಹಾಕಿರೋದ್ರಿಂದ ಕಲರು ಚಂದ ಬರ್ತದೆ, ಬಾಯಾಗೂ ಅಷ್ಟೇ ರುಚಿ ಇರ್ತದೆ ನೋಡ್ರಿ. ಇವತ್ತು ನೀವೇನಾದ್ರು ನಿಮ್ಮ ಮನೆಯೊಳಗೆ ಟ್ರೈ ಮಾಡ್ಬೋದು. ಎಲ್ಲರ ಮನೆಯೊಳಗೂ ಬಿಳಿ ಅನ್ನ ಇದ್ದೇ ಇರ್ತದೆ. ಹಸಿ ಎಣ್ಣೆ ಹಿಂಗೆ ಖಾರ ಪುಡಿ ಮೆಂತೆ ಹಿಟ್ಟು ಹಾಕ್ಕೊಂಡು ಉಂಟ್ರೆ ಭಾಳ ಅಂದ್ರೆ ಭಾಳ ರುಚಿ ಆಗ್ತದೆ ನೋಡ್ರಿ.
ಮತ್ತು ಇವೆಲ್ಲ ಏನದ ಸಾಂಪ್ರದಾಯಿಕದ್ದು ಅಗದಿ ಹಳೆಯ ಕಾಲದ ಅಡಿಗೆ ನೋಡ್ರಿ. ಇವೆಲ್ಲ ಹಿಂದಕ್ಕೆ ಹೀಗೆಲ್ಲ ಮಾಡಿಕೊಡ್ತಿದ್ರು. ನಾವು ಸಣ್ಣವರಿದ್ದಾಗೆಲ್ಲ ಇವನ್ನ ಅಗದಿ ಪ್ರೀತಿಯಿಂದ ಊಟ ಮಾಡ್ತಿದ್ವಿ ನೋಡ್ರಿ. ಅಗದಿ ಅಪರೂಪವಾದದ್ದು ಅಡಿಗೆಗಳಂತ ಹೇಳ್ಬೋದು ಇವು. ಇದು ನೋಡ್ರಿ, ಈಗ ಹುಣಸೆ ಹಣ್ಣಿನ ಚಿಗಳಿ ಮಾಡ್ಲಿಕ್ಕೆ ನಾ ಇಲ್ಲೇನದ ಹುಣಸೆ ಹಣ್ಣು ತೊಗೊಂಡಿದ್ರೆ ಹೊಸ ಹುಣಸೆ ಹಣ್ಣು ತೊಗೊಂಡಿನಿ. ಮತ್ತು ಇದನ್ನೆಲ್ಲ ಸಿಪ್ಪಿ ಅದ್ರೊಳಗೆ ಏನಾದ್ರು ಬೀಜ ಹುಣಸೆ ಕಪ್ಪು ಏನಿರ್ತಾವೆ ಎಲ್ಲ ತೊಗೊಂಡು ಸ್ವಚ್ಛ ಮಾಡ್ಕೊಂಡಿನಿ. ಕಡ್ಡಿ ಅದನ್ನೆಲ್ಲ ತೊಗೊಂಡು ಸ್ವಚ್ಛ ಮಾಡ್ಕೊಬೇಕಾಗ್ತದೆ. ಇದನ್ನೇನದು ಆ್ಯಕ್ಚುಲಿ ಒಳ್ಳ ಕುಟ್ಟಿದ್ರೆ ಭಾಳ ಚಲೋ ಆಗ್ತದೆ ನೋಡ್ರಿ. ಮತ್ತು ಎಲ್ಲರ ಮನೆಯಾಗೂ ಒಳ್ಳಿರಂಗಿಲ್ಲ. ಹೀಗಾಗಿ ನಾನು ಇದನ್ನು ಮಿಕ್ಸರ್ ಒಳಗೆ ಹೆಂಗೆ ಮಾಡ್ಕೋಬೇಕಂಬುದನ್ನು ತೋರಿಸ್ಲಿಕತ್ತೀನಿ. ಒಳ್ಳಾಗಿ ಕುಟ್ಟಿದ್ರೆ ನಾವು ಹಾರಿ ಅಂತ ಏನಿರ್ತದಲ್ಲ, ಹಾರಿಲಿ ಕುಟ್ಟಿದ್ರೆ ಭಾಳ ಅಂದ್ರೆ ಭಾಳ ರುಚಿ ಆಗ್ತದೆ. ಇದು ಮಿಕ್ಸರ್ನೊಳಗೆ ಹೆಂಗೆ ಮಾಡ್ಕೋಬೇಕಂತ ಪಾಪ ಎಲ್ಲರನ್ನಾಗೂ ಒಳ್ಳಿರಂಗಿಲ್ಲ, ಒಳ್ಳಾಗಿ ತೋರಿಸಿದ್ರಿ ಅಂತ ಅದನ್ನು ಅಂತಾರೆ. ಅದಕ್ಕೇನದ ಮಿಕ್ಸರ್ ಒಳಗನ ಹೆಂಗೆ ಈಸಿಯಾಗಿ ಮಾಡ್ಕೋಬೋದು ಎಂಬುದನ್ನು ಇಲ್ಲಿ ತೋರಿಸ್ಲಿದ್ದೀನಿ. ಮೊದಲಿಗೆ ಏನದೇನೆಲ್ಲ ಸ್ವಚ್ಛ ಮಾಡ್ಕೊಂಡಿವಿ. ಇದನ್ನಂದ್ರೆ ಜಾರಿಗೆ ಹಾಕೋಣ. ಇಲ್ಲೇ ಒಂದು ಮಿಕ್ಸರ್ ಜಾರ್ ತೊಗೊಂಡ್ವಿ. ಇದೇನದ ಹುಣಸೆ ಹಣ್ಣು ಇದಕ್ಕೆ ಹಾಕೋಣ. ಮೊದಲಿಗೆ ಏನದ ಇದನ್ನು ಮಿಕ್ಸರು ಅಂದರೆ ತಿರುಗಿಕೊಂಬರೋಣ. ಅಂದರೆ ಸ್ವಲ್ಪ ಸಣ್ಣ ಆಗ್ತದೆ. ಆಮೇಲೆ ಉಳಿದ ಸಾಮಾನು ಹಾಕೋಣ ಇದಕ್ಕೆ. ಇದು ನೋಡ್ರಿ, ಇಷ್ಟು ಸಣ್ಣಾಗಿದೆ ಹುಣಸೆ ಹಣ್ಣು. ಹಿಂಗೆ ಮೆತ್ತಿಗೆ ಚಲೋ ಆಗಿದೆ. ಈಗ ಇದಕ್ಕೇನದ ಸಾಮಾನು ಹಾಕೋಣ ಅಂತ. ಇದಕ್ಕೆ 2 ಚಮಚದಷ್ಟು ಬೆಲ್ಲದ ಪುಡಿ ಹಾಕೊಳ್ಕತ್ತೀನಿ. ಕರಣಿ ಇದ್ರೂ ಸ್ವಲ್ಪ ಜಜ್ಜಿ ಹಾಕೊಳ್ರಿ, ಅಂದರೆ ಮಿಕ್ಸರ್ ಒಳಗೆ ಜಲ್ದಿ ಸಣ್ಣ ಆಗ್ತದೆ. ಇಲ್ಲೇ ಖಾರಕ್ಕೆ ತಕ್ಕಷ್ಟು ಖಾರ ಪುಡಿ ಹಾಕೊಳ್ಕತ್ತೀನಿ. 1 ಚಿಟಿಕೆ ಏನದ ಅರಿಶಿನ ಪುಡಿ ಹಾಕೋಣ. 1 ಚಮಚ ಜೀರಿಗೆ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. 1 ಚಿಟಿಕೆಯಷ್ಟು ಹಿಂಗೆ ಹಾಕೋಣ. ಇನ್ನೊಮ್ಮೆ ಏನದು ಇದನ್ನೆಲ್ಲನೂ ಸಣ್ಣ ಮಾಡ್ಕೊಂಬರೋಣ. ನೋಡ್ರಿ, ಇಷ್ಟು ಸಣ್ಣಾಗಿದೆ, ಎಷ್ಟು ಚಲೋ ಆಗಿದೆ. ಮತ್ತು ಬೆಲ್ಲ ಅನ್ನೋದು ಸ್ವಲ್ಪ ಪುಡಿ ಹಾಕ್ಕೊಂಡ್ರೆ ಚಲೋ ಆಗ್ತದೆ. ಇದಕ್ಕಿಲ್ಲ 1 ಚಮಚದಷ್ಟು ಎಣ್ಣೆ ಹಾಕೊಳ್ಕತ್ತೀನಿ, ಅಂದರೆ ಹಸಿ ಎಣ್ಣೆನ ಹಾಕೊಳ್ಕತ್ತೀನಿ. ಈಗ ಇನ್ನೊಂದು ರೌಂಡ್ ಏನದ ತಿರ್ಕೊಂಬರೋಣ. ನೋಡ್ರಿ, ರುಚಿಯಾದ ಹುಣಸೆ ಹಣ್ಣಿನ ಚಿಗಳಿ ರೆಡಿ ಆಯ್ತು. ಇದನ್ನ ಅಷ್ಟು ಚಲೋತ್ನಿಗೆ ನಾವು ಮಿಕ್ಸ್ ಮಾಡಿಕೊಂಡು ಏನು ಕಡ್ಡಿಗೆ ಹಾಕಿ ಕೊಡ್ಬೋದು ನೀವು, ಅಂದರೆ ಮಕ್ಕಳು ತಿನ್ನಲಿಕ್ಕೆ. ಇಲ್ಲ ಅಂದ್ರೆ ಹಿಂಗೆ ಸಣ್ಣ ಸಣ್ಣ ಉಂಡೆ ಮಾಡಿಟ್ರು ಏನದ ತಿನ್ಲಿಕ್ಕೆ ಭಾಳ ರುಚಿ ಬರ್ತಾವೆ. ಇವು ಊಟ ಆದ್ಮೇಲೆ ಸತ್ಯಕ್ಕೆ ಮತ್ತು ಪಚನ ಆಗ್ತದೆ. ಹುಣಸೆ ಹಣ್ಣು ಏನದ ಆರೋಗ್ಯಕ್ಕೂ ಚಲೋ ನೋಡ್ರಿ. ಇದೇನದ ಭಾಳ ಅಂದ್ರೆ ಬಾಯಿ ಕೆಟ್ಟಾಗದ ಹಿಂದೆಲ್ಲ ಕೆಮ್ಮು ನೆಗಡಿ ಆದಾಗ ಜ್ವರ ಬಂದಾಗ ಬಾಯಿ ಕೆಟ್ಟಿರ್ತದಲ್ಲ, ಇವನ್ನ ಹಿಂಗೆ ಬಾಯಿ ಹಾಕ್ಕೊಂಡ್ರೆ ಭಾಳ ರುಚಿ ಆಗ್ತವೆ ನೋಡ್ರಿ. ಹುಣಸೆ ಹಣ್ಣಿನ ಚಿಗಳಿ ರೆಡಿ ಆಯ್ತು. ಮಿಕ್ಸರ್ ಒಳಗೆ ಏನದ ಅಗ್ದಿ ಈಸಿಯಾಗಿ ಮಾಡ್ಕೋಬೋದು ನಾವು. ನೋಡ್ರಿ, ಹುಣಸೆ ಹಣ್ಣಿನ ಚಿಗಳಿ ರೆಡಿ ಆದವು. ನೀವು ಹಿಂಗೆ ಬೇಕಾದ್ರೆ ಕಡ್ಡಿಗೂ ಹಚ್ಕೊಡ್ಬೋದು. ಇಲ್ಲಾಂದ್ರೆ ಹಿಂಗೆ ಸಣ್ಣ ಸಣ್ಣ ಉಂಡೆ ಮಾಡಿಟ್ಕೊಂಡು ತಿನ್ನಲಿಕ್ಕೆ ಮಕ್ಕಳಿದ್ದ ಮನ್ಯಾಗ ಬಸರಣ್ಣ ಮಕ್ಕಳಿಗೆ ಹಿಂಗೆ ಮಾಡಿಟ್ಕೊಂಡ್ರೆ ಈ ಹೊಸ ಹುಣಸೆ ಹಣ್ಣು ಬಂದಿರ್ತದೆ. ಭಾಳ ಅಂದ್ರೆ ಭಾಳ ರುಚಿ ಆಗ್ತದೆ ನೋಡ್ರಿ. ಇದು ನೋಡಿರಲ್ಲ, ಹೊಸ ಖಾರ ಪುಡಿ, ಹೊಸ ಹುಣಸೆ ಹಣ್ಣಿಂದ ಚಿಗಳಿ ಮತ್ತೇನದ ಇದು ಎಣ್ಣೆ ಮೆಂತೆ ಹಿಟ್ಟಿನ ಅನ್ನ ಮಾಡ್ಕೊಳ್ಳೋದು ಭಾಳ ಅಂದ್ರೆ ಭಾಳ ಈಜಿ ಅದ. ಮತ್ತು ತಿನ್ಲಿಕ್ಕೆ ಅಷ್ಟ ರುಚಿ ಇರ್ತಾವೆ ನೋಡ್ರಿ. ಇದೇನು ಅಗದಿ ಮಾಡೋದು ಸರಳ ಅದ, ಮಾಡ್ಲಿಕ್ಕೆ ಎಷ್ಟು ಸರಳ ಅದ, ತಿನ್ಲಿಕ್ಕೂ ಅಷ್ಟು ರುಚಿ. ಮತ್ತು ಇವು ಏನದ ಅಗದಿ ಹಳೆ ಕಾಲದ ಅಡಿಗೆ ನೋಡ್ರಿ. ಇವು ಈಗಿನ ಮಕ್ಕಳಿಗೆಲ್ಲ ಇವು ಗೊತ್ತಿರಂಗಿಲ್ಲ. ಹಿಂಗೆ ಮನೆಯೊಳಗೆ ಮಾಡಿಕೊಟ್ರೆ ನಾವು ಭಾಳ ಪ್ರೀತಿಯಿಂದ ತಿಂತಾರೆ. ಮತ್ತು ತಿನ್ಲಿಕ್ಕೂ ಭಾಳ ರುಚಿ ಇರ್ತಾವೆ. ನಿಮ್ಮ ಮನೆಯು ನೀವು ತಪ್ಪದೆ ಟ್ರೈ ಮಾಡಿರಿ. ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಭೇಟಿಯಾಗೋಣ. ಶ್ರೀರಾಮ ಸಮರ್ಥ.